ಬರೋಣ. ಸಮಯ ವ್ಯರ್ಥ ಮಾಡೋದ್ ಬೇಡ ಮೋಹನ್ ಗೌಡ್ರೆ. ಬಿಜೆಪಿಯ ಪಾತ್ರ ಏನು? ರಾಮ ಮಂದಿರದ ನಿರ್ಮಾಣ, ಅದರ ಉದ್ಘಾಟನೆ, ಲೋಕಾರ್ಪಣೆ, ಬಿಜೆಪಿ ಆಸ್ ಅ ಪಾರ್ಟಿ, ಮೋದಿ ಆಸ್ ಅ ಇಂಡಿವಿಜುವಲ್, ಅವರ ಪಾತ್ರ ಏನು ಇದರಲ್ಲಿ ಅಂತ ಹೇಳಿ ಕ್ಲೈಮ್ ಮಾಡ್ಕೊಳ್ಬಾರ್ದು ಅಂತ ಅವರು, ನಾವು ಮ್ಯಾನಿಫೆಸ್ಟೋದಲ್ಲೇ ಹಾಕಿದ್ವಿ, ಕ್ಲೈಮ್ ಯಾಕೆ ಮಾಡ್ಕೊಳ್ಬಾರ್ದು ಅಂತ ಇವರು. ನೀವ್ ಹೇಳಿ, ಹಿಂದೂಗಳು ಇದನ್ನ ಯಾವ ರೀತಿ ನೋಡಬೇಕು? ಒಂದು ಪಕ್ಷವಾಗಿ ಬಿಜೆಪಿಯ ಪಾತ್ರ, ಒಬ್ಬ ವ್ಯಕ್ತಿಯಾಗಿ ಮೋದಿ ಅಥವಾ ಯೋಗಿ? ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ಈಗ ಇದು ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಮೇಲೆ ಯೋಗಿ ಆದಿತ್ಯನಾಥರವರು ನೇತೃತ್ವ ತೆಗೆದುಕೊಂಡು ಅದನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಇವರ ಕಾಲಾವಧಿಯಲ್ಲಿ ನಡೀತಾ ಇರೋದ್ರಿಂದ, ಮತ್ತು ಕೇಂದ್ರದಲ್ಲಿ ಇವ್ರದೇ ಸರ್ಕಾರ ಇರೋದ್ರಿಂದ, ರಾಜ್ಯದಲ್ಲಿ ಇವ್ರದೇ ಸರ್ಕಾರ ಇರೋದ್ರಿಂದ, ಮುಖ್ಯವಾಗಿ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲಿ ರಾಮ ಮಂದಿರದ ನಿರ್ಮಾಣದ ಏನು ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಏನೇನು ನಡಿಬೇಕು, ಹಿಂದೆ ಹೇಗೆ ರಾಮ ಮಂದಿರದ ಎಷ್ಟು ಒಂದು ಭವ್ಯವಾದಂಥ ಮಂದಿರ ಇತ್ತು, ಹೇಗೆ ಅಲ್ಲಿ ಭಕ್ತರಿಗೆ ಇನ್ಫ್ರಾಸ್ಟ್ರಕ್ಚರನ್ನು ಕಲ್ಪಿಸಿಕೊಡ್ಬೇಕು. ಅಂದರೆ ಮುಖ್ಯವಾಗಿ ಇದರಲ್ಲಿ ಏನು ಗಮನಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇದೊಂದು ಅಂದರೆ ಈಗ ಇವರು ಮಹೇಶ್ ಗುರು ಅವರು ಹೇಳ್ತಾ ಇದ್ರು, ಅಂದರೆ ಮಂದಿರ ನಿರ್ಮಾಣ ಸರ್ಕಾರದ ಕೆಲಸ ಅಲ್ಲ. ಇವರು ಹೇಳ್ತಾ ಇದ್ರು, ಮಂದಿರ ನಿರ್ಮಾಣದಿಂದ ಬಡತನ ದೂರ ಆಗತ್ತಾ, ಮಂದಿರ ನಿರ್ಮಾಣದಿಂದ ದೇಶಕ್ಕೇನು ಲಾಭ ಅಂತೇಳಿ. ಆದರೆ ಒಂದೇನು ಗಮನದಲ್ಲಿಟ್ಕೊಳ್ಬೇಕು, ಮಂದಿರ ನಿರ್ಮಾಣ ಕೇವಲ ಹಿಂದೂ ಕಮ್ಯುನಿಟಿಗೆ ಅಥವಾ ಟೆಂಪಲ್ಸ್ ನಿರ್ಮಾಣ ಮಾಡಿದರೆ ದೇವತೆಗಳಿಗೆ ಅಥವಾ ಪೂಜಾರಿಗೆ ಅರ್ಚಕರಿಗೆ ಲಾಭ ಆಗತ್ತಂತ ಅಲ್ಲ. ಒಂದು ಮಂದಿರದ ನಿರ್ಮಾಣದಿಂದ ಈ ದೇಶದ ಎಕಾನಮಿ ಡೆವಲಪ್ ಆಗುತ್ತೆ, ಎಷ್ಟೋ ಜನರಿಗೆ ಉದ್ಯೋಗ ಸಿಗುತ್ತೆ, ಎಷ್ಟೋ ಜನರಿಗೆ ಎಷ್ಟು ಪ್ರೊಫೆಸರ್, ಎಷ್ಟು ಸಾವಿರ ಭಿಕ್ಷುಕರು ನೀವೇನೋ ಹೇಳಿದ್ರಿ ನಿಮಗೆ. ಲಕ್ಷ ಭಿಕ್ಷುಕರು ಮಹೇಶ್ ಗುರು ಅವರೇ, ನಿಮ್ಗೊಂದು ಡಾಟಾ ಹೇಳ್ತೇನೆ. 2022ರಲ್ಲಿ ಇದೇ ನರೇಂದ್ರ ಮೋದಿ ಅವರು ಕಾಶಿ ವಿಶ್ವನಾಥ್ ಕಾಶಿ ಕಾರಿಡಾರ್ ಅನ್ನ ಡೆವಲಪ್ ಮಾಡಿದ್ರು, ಉದ್ಘಾಟನೆ ಆಯ್ತು. ಅಲ್ಲಿ ಮೊದಲು ಹೇಗಿತ್ತು, ಕಾರಿಡಾರ್ ಆಗಿ 2 ವರ್ಷದಲ್ಲಿ ಟೋಟಲ್ ಯುಪಿಗೆ 22,000 ಕೋಟಿ ಕೇವಲ ಕಾಶಿ ಕಾರಿಡಾರ್ ಇಂದ ಅಲ್ಲಿಂದ ಇನ್ಕಮ್ ಬಂತು. ಅಂದ್ರೆ ಯುಪಿ 7th ಪ್ಲೇಸ್ ಅಲ್ಲಿ ಇತ್ತು ಯಾವಾಗ. ಈಗ 2022-23 ಈಗ ನೀವು ಇದನ್ನ ಮಾಡಿ ನೋಡಿ, ಇವತ್ತು ಯುಪಿ ಟೂರಿಸಂ ಅಲ್ಲಿ ನಂಬರ್ 1 ಇದೆ. ಗೋವಾ ಫಸ್ಟ್ ಇತ್ತು, ಈಗ ಗೋವಾ 7th ಹೋಗಿದೆ. ಅಂದರೆ ಒಂದು ಕಾಶಿ ಕಾರಿಡಾರ್ನಿಂದಾಗಿ ಇಷ್ಟು ಕೋಟಿ ರೂಪಾಯಿ ಇವತ್ತು GDP ಬರುತ್ತೆ, ಇಷ್ಟು ಇನ್ಕಮ್ ಬರುತ್ತೆ, ಇಷ್ಟು ಜನ ಹೋಗ್ತಾರೆ, ವಿಸಿಟ್ ಮಾಡ್ತಾರೆ, ಅಲ್ಲಿ ಎಷ್ಟು ಜನ ವ್ಯಾಪಾರಸ್ಥರಿರ್ಬೋದು, ಬೇರೆ ಬೇರೆ ಕಮ್ಯುನಿಟಿಗಿರ್ಬೋದು, ಪ್ರತಿಯೊಬ್ಬರಿಗೆ ಇವತ್ತು ಇನ್ಕಮ್ ಬರ್ತಾ ಇದೆ, ಹಣ ಓಡಾಡುತ್ತೆ, ಎಕಾನಮಿ ನಿರ್ಮಾಣ ಆಗುತ್ತೆ. ಅಂದರೆ ಈಗ ಈ ರಾಮ ಮಂದಿರ ನಿರ್ಮಾಣ ಅಂತ ಹೇಳಿದ್ರೆ ಇಡೀ ಒಂದು ವಿಶ್ವದ ಒಂದು ಅಂದ್ರೆ ದೇಶದ GDP ಹೆಚ್ಚಾಗೋ ದೃಷ್ಟಿಯಿಂದ, ಎಕಾನಾಮಿಕಲಿ ದೃಷ್ಟಿಯಿಂದ, ಅದೇ ರೀತಿಯಲ್ಲಿ ದೇಶದ ಸಾಂಸ್ಕೃತಿಕ ಒಂದು ವೈಭವವನ್ನ ಸಾರುವ ದೃಷ್ಟಿಯಿಂದ ಬಹಳ ಮಹತ್ವದಿದೆ. ಹಾಗಾಗಿ ಯುಪಿ ಸರ್ಕಾರ ಕಾಂಟ್ರಿಬ್ಯೂಷನ್ ಏನಿದ್ರಲ್ಲಿ, ಅವ್ರ ಪಾತ್ರ ಏನಿದ್ರಲ್ಲಿ ಬಹಳ ಮುಖ್ಯ ಅಂತ ಹೇಳಿದ್ರೆ, ಈಗ ಸಾವಿರಾರು ಕೋಟಿ ರೂಪಾಯಿಗಳನ್ನ ಹಿಂದೂಗಳು, ದೇಶದ ಕೋಟ್ಯಾಂತರ ಜನರು ರಾಮ ಮಂದಿರಕ್ಕೆ ಡೊನೇಷನ್ ಕೊಟ್ಟಿದ್ದೇವೆ. ಹಾಗಾಗಿ ಈ ಭವ್ಯವಾದ ರಾಮ ಮಂದಿರವನ್ನ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಅದೇ ಪ್ರಕಾರವಾಗಿ ಅಲ್ಲಿ ನಿರ್ಮಾಣ ಆಗಬೇಕು, ಭಕ್ತರಿಗೆ ಯೋಗ್ಯವಾದಂಥ ಸೌಕರ್ಯ ಕಲ್ಪಿಸಬೇಕು. ಅದೇ ರೀತಿಯಲ್ಲಿ ರಾಮನ ಏನೇನು ಐತಿಹಾಸಿಕ ಇದಿದೆ, ಕುರುಹುಗಳಿದೆ, ಅದನ್ನೆಲ್ಲ ನಿರ್ಮಾಣ ಆಗಬೇಕು. ಒಟ್ಟಾರೆ ಈ ರಾಮ ಮಂದಿರ ಅಂತ ಹೇಳಿದ್ರೆ ಹೇಗೆ ಮೆಕ್ಕಾದಲ್ಲಿ ಮುಸ್ಲಿಮರಿಗೆ ಇದಿದೆ, ಅದೇ ರೀತಿಯಲ್ಲಿ ಕ್ರೈಸ್ತರಿಗೆ ಜೆರುಸಲೇಮ್ ಇದೆ, ಅದೇ ತರ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಹೀಗಾಗ್ತಾ ಇರ್ಲಿಲ್ಲ ಅನ್ನೋ ಅನುಮಾನ ಇದೆಯಾ? ನೋಡಿ, ಹಿಂದೆ ಕಾಂಗ್ರೆಸ್ ಸರ್ಕಾರ, ನಿಮ್ಗೆ ಹೇಳ್ತೇನೆ, ಕಾಂಗ್ರೆಸ್ ಸರ್ಕಾರ ಇದೇ 1992ದಲ್ಲಿ ಈ ಒಂದು ಇಶ್ಯೂ ನಡೀಬೇಕಾದ್ರೆ, ಮತ್ತೊಂದು ಕಡೆ ಕಾಶಿ ವಿಶ್ವನಾಥ ಮಂದಿರದ ಜ್ಞಾನವ್ಯಾಪಿ ಕೇಸ್ ಇರಬೇಕಾದ್ರೆ, ಇದೇ PV ನರಸಿಂಹರಾವ್ ಅವರು ಇವತ್ತು ಇವರು 3 ಮಂದಿರದ ಬಗ್ಗೆ ಕೋರ್ಟಲ್ಲಿ ಕಟ್ಲೆ ನಡೀತಾ ಇದೆ. ಹಾಗಾಗಿ ಉಳಿದ 36,000 ಮಂದಿರಗಳು ಯಾವುದು ಮೊದಲು ಮಂದಿರಗಳಾಗಿತ್ತು, ಈಗ ಮಸೀದಿಯನ್ನಾಗಿ ಮಾಡಿದ್ದಾರೆ, ಅದನ್ನು ಸಹ ಕ್ಲೇಮ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ 1992 ಅಂತೇಳಿ ಜಾರಿಗೆ ತಂದ್ರು. ಆ ಆಕ್ಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಸ್ವಾತಂತ್ರ್ಯ ನಂತರ ಯಾವ್ಯಾವ ವಾಸ್ತುಗಳು ಅಂದ್ರೆ ಧಾರ್ಮಿಕ ವಾಸ್ತುಗಳ ಸ್ಥಿತಿ ಹೇಗಿದೆ ಹಾಗೆ ಮೇಂಟೈನ್ ಮಾಡ್ಬೇಕು, ಅದನ್ನ ರೀಕ್ಲೇಮ್ ಮಾಡಬಾರದು ಅಂತೇಳಿ. ಈ ಕಾಂಗ್ರೆಸ್ ಸರ್ಕಾರದ ಏನ್ ಅಜೆಂಡಾ ಇತ್ತಂದ್ರೆ, PV ನರಸಿಂಹರಾವ್ ಅವರು ಯಾವುದೇ ಮಂದಿರಗಳನ್ನ ಕೆಡವಿ ಮಸೀದಿಯನ್ನಾಗಿ ಮಾಡಿದ್ರೆ ಅದನ್ನ ಪುನರ್ ನಿರ್ಮಾಣ ಆಗ್ಬಾರ್ದು ಅಂತೇಳಿ ಇವತ್ತು ಅಜೆಂಡಾ ಇತ್ತು. ಬಹುಶಃ ಕಾಂಗ್ರೆಸ್ ಬಂದ್ರೆ ಇಷ್ಟು ಕಾಲಾವಧಿಯಲ್ಲಿ, ಒಮ್ಮೆ ಯುಪಿಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ರೆ ಬಹುಶಃ ಇಷ್ಟು ಕಡಿಮೆ ಕಾಲಾವಧಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನ ಜಾರಿಗೆ ತಂದು ಇಷ್ಟು ಭವ್ಯವಾಗಿ ನಿರ್ಮಾಣ ಆಗದೆ ಡೌಟ್ ಇತ್ತು. ಯಾಕಂದ್ರೆ ಕೇಂದ್ರದ ಬಗ್ಗೆ, ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರಿಗೆ ಯುಪಿ ಮಾಡಿದ್ದಾರೆ. ಕ್ಲಿಯರ್ ಆಗಿ ಹೇಳ್ತೀನಿ, ಕೇಳಿ. ನೀವ್ ಹೇಳೋದು ಓಕೆ ಫೈನ್. ನೀವು ಇತಿಹಾಸ ನೋಡಿದ್ರೆ ಈಗ ಕೇಳಿ, ಬಾಬ್ರಿ ಮಸ್ಜಿದ್ ಬೀಗ ತೆಗ್ದಿದ್ ಯಾರು?
ಯಾವ ಆ ಸರ್ಕಾರ? ಸಂದರ್ಭದಲ್ಲಿ ಕೇಳಿ TV ನೀವು ಒಂದ್ ನಿಮಿಷ ಹಾ. ಕೇಳಿ 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 ಹೇಳಿ. ತೆಗ್ದಿದ್ದು ಕಾಂಗ್ರೆಸ್ ಸರ್ಕಾರ. ಖಂಡಿತ. ಒಂದ್ ನಿಮಿಷ ಅದನ್ನ ಒಪ್ಪುವಂಥದ್ದೇ. ಕೇಳಿಸ್ಕೊಳ್ಳಿ. ಆಮೇಲೆ ಏನಾಯ್ತು, ಅದು ಯಾವಾಗ ಆಯ್ತು, ಏನಕ್ಕಾಯ್ತು ಅಂತ ನೀವು ಕೇಳ್ಬೋದು. ಖಂಡಿತ. ಆವಾಗ ರಾಜೀವ್ ಗಾಂಧಿ ಅವರು ಶಾಬಾ ಅನ್ನೋದೊಂದು ಕೇಸ್ ಆಗುತ್ತೆ. ಖಂಡಿತ ಆಗ ಅವರು ಮುಸ್ಲಿಮ್ಸ್ ಪರವಾಗಿ ಒಂದು ಮೂವ್ ಮಾಡಿದ್ರು, ಅಮೆಂಡ್ಮೆಂಟ್ ಮಾಡ್ತಾರೆ, ಮಾಡಿದ್ರ. ಆಮೇಲೆ ಅವಾಗ ಎಷ್ಟು ಚೇಂಜಸ್ ಅಂದ್ರೆ ಎಷ್ಟು ಇದಾಯ್ತಂದ್ರೆ ಬ್ಯಾಕ್ ಫೈರ್ ಆಯ್ತಂದ್ರೆ ಇದು ಮಾಡಿದ್ರು. ಆಮೇಲೆ ಏನಾಯ್ತು, ರಥಯಾತ್ರೆ ಆಯ್ತು, ಇದು ಹಿಂದುತ್ವ ಮೂವ್ಮೆಂಟ್ ಅಂತ ಶುರು ಆಯ್ತು. ಆವಾಗ ಸ್ವಲ್ಪ ಅವರು ಬ್ಯಾಕ್ ಫುಟ್ ಅಲ್ಲಿ ಬಂದ್ರು. ಇವಾಗ ನೋಡಿ, ನೀವು ಹಿಂದೂ ಲೆಗಸಿ ಬಗ್ಗೆ ಮಾತಾಡ್ತಾರೆ ಮುನೀರ್ ಅವರೇ. ಇವಾಗ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನಾವು 10,000 ಕೋಟಿ ರೂಪಾಯಿ ಕೊಡ್ತೀವಿ ಮುಸಲ್ಮಾನರಿಗೆ ಅಂತ, ಮುಸ್ಲಿಂ ಸಮುದಾಯಕ್ಕಂತ. ಓಕೆ, ಕೊಡ್ಲಿ. ಈಗ ಅವರು ಮುಖ್ಯಮಂತ್ರಿ ಓಪನ್ ಆಗಿ ಹೇಳ್ತಾರೆ, ಈ ಸರ್ಕಾರದಲ್ಲಿ ನೋಡಿ, ನನ್ನ ಹತ್ರ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಮೋದಿ ಸರ್ಕಾರ ಸ್ಟ್ಯಾಟಿಸ್ಟಿಕ್ಸ್ ಇದೆ, ನಿಮ್ಗೆ ಓದ್ತೀನಿ, ತೋರಿಸ್ತೀನಿ. ದೇವಸ್ಥಾನಗಳಿಗೆ 2008ರಲ್ಲಿ ಅಲೋಕೇಟ್ ಮಾಡಿದ್ದು ಬಜೆಟಲ್ಲಿ 411 ಕೋಟಿ ರೂಪಾಯಿ ಅಷ್ಟೇ ಖರ್ಚು ಮಾಡಿದ್ದಾರೆ. 2018-19 406 ಕೋಟಿ ಖರ್ಚು ಮಾಡಿರೋದು 405. 2019-20 ಅಲೋಕೇಟ್ ಮಾಡಿದ್ದು 436 ಕೋಟಿ ಖರ್ಚು ಮಾಡಿದ್ದು 435. ಅವ್ರು ಮಾಡ್ತಿದ್ದಾರೆ, ಅವ್ರು ಹೇಳ್ತಿದ್ದಾರೆ, ಅವ್ರು ಮಾಡ್ತಿದ್ದಾರೆ. ಬಟ್ ನೀವು ಹೇಳ್ತೀರಲ್ಲ, ನೀವು ಸಮುದಾಯಕ್ಕೆ ಮಾಡಿ, ಅವರು ಸಮುದಾಯಕ್ಕೆ ಮಾಡ್ತಿದಾರಲ್ವಾ? ಓಕೆ ಅಲ್ವಾ? ಅದು ಹಿಂದೂ ಲೆಗಸಿ. ಒಂದು ನಿಮಿಷ, ಹಿಂದೂ ಲೆಗಸಿ ಅನ್ನೋದು ದೇಶದ್ದು. ಹಿಂದೂ ಲೆಗಸಿ ಅನ್ನೋದು ದೇಶದ್ದು. ಓಕೆ, ಅದ್ರ ಬಗ್ಗೆ ಉತ್ತರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅವ್ರು ಏನೋ ಹೇಳ್ತಾ ಇದ್ರಲ್ಲ, ವಿನಯ ದಾಮೋದರ್ ಸಾವರ್ಕರ್ ನಾಸ್ತಿಕರು. ಇದು ವಿಕಿಪೀಡಿಯಾ ಸರ್, ಜಸ್ಟ್ ಓಪನ್ ಮಾಡಿದ್ದೀನಿ. ಸೆಂಟೆನ್ಸ್, ಫಸ್ಟ್ ಸೆಂಟೆನ್ಸ್. ಸರ್, ವಿಕಿಪೀಡಿಯಾ ಸಾವರ್ಕರ್ ಸ್ವತಃ ನಾಸ್ತಿಕರಾಗಿದ್ದರೂ ಕೂಡ ಇಷ್ಟವಿಲ್ಲದಿದ್ದರು ಹಿಂದೂ ಮಹಾಸಭೆಯ ಅಧ್ಯಕ್ಷರಾಗಿದ್ರು. ಮುನೀರ್ ಅವರೇ, ಸಾವರ್ಕರ್ ಡಿಬೇಟ್ ಅಲ್ಲ ಇದು. ವಿಕಿಪೀಡಿಯಾ ಎಲ್ಲದಕ್ಕೂ ಟೆಕ್ಸ್ಟ್ ಬುಕ್ ಅಲ್ಲ, ಟೆಕ್ಸ್ಟ್ ಬುಕ್ ಅಲ್ಲ ಅದು. ಚಿಕ್ಕ ಪಾಯಿಂಟ್ ಹೇಳ್ಬಿಡಿ. ಫಸ್ಟ್ ಆಫ್ ಆಲ್, ಇಲ್ಲ ನಾ ಕೇಳಿ ಸರ್, ಇದು ವಿಕಿಪೀಡಿಯಾ ಭಗವದ್ಗೀತೆ ಅಲ್ಲ, ಬೈಬಲ್ ಅಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಅಲ್ಲ, ಯಾರು ಏನ್ ಬೇಕಾದ್ರು ಅಲ್ಲಿ ಇಂಡಸ್ಟ್ರಿನೇ ಇದೆ. ಸಿದ್ದರಾಮಯ್ಯನವರು 10,000 ಕೋಟಿ ಕೊಡ್ತೀನಿ ಅಂತ ಹೇಳಿರೋದು ನಿಮ್ಮ ಪ್ರಶ್ನೆ. ಸಿದ್ದರಾಮಯ್ಯನವರು 10,000 ಕೋಟಿಯನ್ನ ಒಂದೇ ವರ್ಷದಲ್ಲಿ ಕೊಡ್ತೀನಿ ಅಂತ ಹೇಳಿರೋದಲ್ಲ, 5 ವರ್ಷದಲ್ಲಿ. ಯಾವ್ದು ಕೊಡ್ತಾ ಇದ್ದಾರೆ? ಪ್ರಶ್ನೆ ಮಾಡ್ತಾ ಇರೋ ಉದ್ದೇಶದ ಬಗ್ಗೆ, ಅಮೌಂಟ್ ಅಲ್ಲ ಸರ್, ಉದ್ದೇಶದ ಬಗ್ಗೆ. ಉದ್ದೇಶ ಏನು? ಓಲೈಕೆ ಅಲ್ವಾ ಅದು? ಓಲೈಕೆ ಹೇಗಾಗತ್ತೆ ಅಂದ್ರೆ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿರುವ ಪ್ರತಿಯೊಂದು ಜಾತಿಯ ಬೋರ್ಡನ್ನ ತಗೊಳ್ಳಿ, ಯಾವ ಜಾತಿಗಳಿಗೆ ಏನೇನೋ ಸವಲತ್ತುಗಳನ್ನ ಕೊಟ್ಟಿದ್ದಾರೆ ಅಂತ ತಗೊಳ್ಳಿ. ಇಲ್ಲಿ ಒಂದು ಧರ್ಮಕ್ಕೆ, ಅವರ ಎಜುಕೇಶನ್ಗೆ, ಅವರ ಆರ್ಥಿಕತೆ ಅಂದ್ರೆ ಅವರ ವ್ಯವಹಾರಗಳಿಗೆ, ಯಾವ್ದು ಮಸೀದಿಗೆ, ದರ್ಗಕ್ಕೆ ಅಲ್ಲ ಕೊಡ್ತಾ ಇರೋದು, ಅವರ ಎಜುಕೇಶನ್, ಅವರ ಆರ್ಥಿಕ ಶಿಕ್ಷಣದ OBC ಅವರಿಲ್ಲ, ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಬೋರ್ಡ್ಗಳಿದಾವೆ. ನೀವು ಪ್ರತಿಯೊಂದು ಜಾತಿಯ ಮದುವೆಗಳಿಗೆ ಏನ್ ಕೊಡ್ತಾ ಇದ್ದಾರೆ, ಯಾವ ರೀತಿಯ ಶಾದಿ ಭಾಗ್ಯ ಅಂತ ನಾವು ಮಾಡಿದೀವಿ. ಅಪ್ಪ ಮೋದಿ ಅವರು ಅದನ್ನ ತಗೊಂಡೋಗಿ ಶಾದಿ ಶಗುನ್ ಅಂತ ಮೋದಿ ಅವರು ಕಾಪಿ ಮಾಡಿದ್ರು, ಅದು ಬೇರೆ ಪ್ರಶ್ನೆ. ನಾವು ಹೇಳ್ತಾ ಇರೋದು, ಯಾಕೆ ಈ ರಾಜ್ಯದ ಮುಸಲ್ಮಾನರು ಟ್ಯಾಕ್ಸ್ ಕಟ್ತಾ ಇಲ್ವಾ? ಅವ್ರಗಳಿಗೆ ಯಾವುದೇ ಸೌಕರ್ಯ ಕೊಡ್ಲೇಬಾರ್ದಾ? ಏನ್ ಹೇಳ್ಕೊಂಡಿದ್ದೀರಾ? ಇದೇ ಯಡಿಯೂರಪ್ಪನವರು KJP ಮಾಡಿದಾಗ ನಾನು 10,000 ಕೋಟಿಯನ್ನ ಮುಸ್ಲಿಂ ಬಾಂಧವರಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಆವಾಗ ಏನ್ ಮಾಡ್ತಾ ಇದ್ರು ಇವರು? ಆವಾಗ ಏನ್ ಮಾಡ್ತಾ ಇದ್ರು? 2012ರಲ್ಲಿ ಯಡಿಯೂರಪ್ಪನವರು ಹೇಳಿದ್ರು KJP ಕಟ್ಟಿದಾಗ. ಇವತ್ತು ಅವರು ಬಿಜೆಪಿಯಲ್ಲಿ ಇದ್ದಾರೆ, ಅವ್ರ ಮಗನೇ ರಾಜ್ಯಾಧ್ಯಕ್ಷರಾಗಿದ್ದಾರಲ್ಲ. ಯಾಕೆ ಹೇಳ್ತಾ ಇಲ್ಲ? ಕೇಳ್ತಾ ಇರುವಂತದ್ದು KMDC ಅಂತ ಒಂದಿದೆ, ನಮ್ಮ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ. ಅದರಲ್ಲಿ ಎಜುಕೇಶನ್ಗೆ ಸಂಬಂಧಪಟ್ಟಂತಹ ಆರ್ಥಿಕತೆಯನ್ನು ಇಂಪ್ರೂವ್ ಮಾಡುವಂತ ವಿಷಯಕ್ಕೆ ಬಂದಂತಹ ನಿಮಗೆ ನಾವು ಈ ಸಹಾಯವನ್ನು ಮಾಡ್ತೀವಿ, ಎಲ್ಲರಿಗೂ ಮಾಡ್ತಾ ಇದೀವಿ, ಅದರಲ್ಲೂ ನಿಮಗೂ ಮಾಡ್ತೀವಿ ಅನ್ನೋದ್ರಲ್ಲಿ ಇವರಿಗೆ ಸಮಸ್ಯೆ.